ಇವತ್ತು ಮಂಗ್ಯ ಕಾಣೋದೇ ರೀ ಇವತ್ತು ಕಾಣತಿದ್ದು ನಮ್ಮ ಓಣ್ಯಾಗ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತೀರ ವಿಶ್ವನಾಥ್ ಬ್ಲಾಗ್. ಬ್ಲಾಗ್ ಸ್ಟೈಲ್ ಫಾರ್ ಮನೆಯಿಂದ ಸ್ಟಾರ್ಟ್ ಆಗತೈತಿ. ಹಂಗೆ ಇನ್ ಕೇಸ್ ಯಾರೋ ಹೊಸರು ಬಂದಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾತು ಮರಿಬೇಡಿ. ಹಂಗೆ ಈಗ ಫಟಾಫಟ್ ರೆಡಿ ಆಗಮ್ಮ. ಇವತ್ತು 2 ಟೆನ್ಷನ್ ಅದಾವೆ. ಇವತ್ತು 3 ಟೆನ್ಷನ್ ಅದಾವೆ. ಎಂಟರ್ಪ್ರಿನರ್ಶಿಪ್, ಇಂಗ್ಲೀಷ್, ಎನ್ವಿರಾನ್ಮೆಂಟಲ್ ಸ್ಟಡೀಸ್. ನಾವು ಸ್ಟಡಿ ಬಂತು ಆಟ ಕೊಟ್ಟು ಲೆಕ್ಕಕ್ಕೆಲ್ಲ ಯಾಕಂದ್ರೆ ಟಿಕ್ ಹಾಕೋದು, ಮತ್ತು ಅದು ಫೇಲ್ ಆತಂದ್ರೆ ಮತ್ತೆ ಪಿಕ್ಚರ್ ಹಾಕೈತಿ. ये बड़ी अच्छी बात कही आप. ಬರೀ ಫೈನಲಿ ರೆಡಿ ಅಂತೂ ಆಗ್ಬೇಕು. ಇನ್ನೂ ರೆಡಿಯಾಗಿ ನಿಮ್ಗೆ ಕಾಲೇಜಿಗೆ ಸಿಗ್ತೀನಿ. ನಿನ್ನಂತೂ 2 ಟೆನ್ಷನ್ ಮುಗಿದಾವೆ. ಇವತ್ತಿಂದು 3 ಟೆನ್ಷನ್ ಮುಗಿತಾವೆ. ನಾಡ್ದು 2 ಟೆನ್ಷನ್ ಫಿನಿಶ್. ಆಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಕಿದೆ. ನಾವು ಸ್ವಲ್ಪ ಮೈಂಡ್ ರಿಲ್ಯಾಕ್ಸಿಗೆ ಆರಾಮ್ಸೆ ಇರ್ಬೋದು. ಬರೀ ಫಟಾಫಟ್ ನಿಮ್ಗೆ ಸಿಗ್ತೀನಿ ಸೀದಾ ಕಾಲೇಜು. ಫೈನಲಿ ಕಾಲೇಜ್ ಅಂತ ರೀಚ್ ಆಗಿ ಫಟಾಫಟ್ ಎಕ್ಸಾಮ್ ಮುಗಿಸೋಣ. ಸೆಕೆಂಡ್ ಇಂಟರ್ನಲ್ ಅಂತ ಟೆನ್ಷನ್ ರಿಲೀಫ್ ಆಗೋಕೆ ಹೊಂಟೇವಿ. ಫಟಾಫಟ್ ಟೆನ್ಷನ್ ರಿಲೀಫ್ ಆಗೋಮ. ಅದೊಂದು ಜಾಡ 3 ಎಕ್ಸಾಮ್ ಅದಾವೆ ಇವತ್ತು. ಮೊದಲೇ ಎಂಟರ್ಪ್ರಿನರ್ಶಿಪ್, ಆಮೇಲೆ ಇಂಗ್ಲೀಷ್ ಮತ್ತು ಎನ್ವಿರಾನ್ಮೆಂಟಲ್ ಸ್ಟಡಿ 3 ಅದಾವೆ. ಹಂಗೆ ಆಗ್ತಿತ್ತು ಮೇಡಮ್. ನಿಮ್ಗೆ ಸಿಗ್ತೀನಿ ಸೀದಾ ಎಕ್ಸಾಮ್ ಎಲ್ಲ ಮುಗಿಸಿ ಇಲ್ಲೇ ಸಿಗ್ತೇನೆ. 2000 years later. ಎಕ್ಸಾಮ್ ಎಲ್ಲ ತಕ್ಕ ಮಟ್ಟಿಗೆ ಆಗೇ ಅನಿಸ್ತೈತೆ ನನಗೆ. ಅದಕ್ಕಂದ್ರೆ ಎಂಟರ್ಪ್ರಿನರ್ಶಿಪ್ ಹಂಗೆ ಹೋಗುತ್ತೆ, ಮತ್ತು ಇಂಗ್ಲೀಷು ಹಂಗೆ ಹೋಗ್ತದೆ. ಇಂಗ್ಲೀಷ್ ಅಂತ ವೀಕ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಟಿಕ್ ಹಾಕೋತಿತ್ತು 40 ಮಾರ್ಕ್ಸಿಂದ. ಹೆಂಗೆ ಟಿಕ್ ಹಾಕಿ ABCD ಅಂತೇಳಿ ರಬ್ಬರ್ ಮೇಲೆ ಬರ್ದು ಹಾಕ್ತೀವಲ್ಲ ಆ ಪರಿ ಟಿಕ್ ಹಾಕಿ ನೋಡೋ ಏನೇನು ಸೀನ್ ಹಾಕಿದ್ವಿ. ಬರೀ ಟೈಮ್ ಅಂತೂ 12-13 ಆಯ್ತು. ಇನ್ನು ಬ್ಲಾಗ್ ಎಡಿಟ್ ಮಾಡಬೇಕು. ಭಾಳ ಕೆಲಸ ಅದಾವೆ. ಗೆಲ್ ಸಿಗ್ತೇನೆ ಸೀದಾ ಈಗ ಓಕೆ ಗೈಸ್. ಫೈನಲಿ ಮನೆಗಂತೂ ರೀಚ್ ಆಗಿ ಹಂಗೆ ಟೈಮ್ ಚೆಕ್ ಮಾಡಿ 3 ಆಗಕ್ಕೆ ಬಂದೈತಿ. ಫ್ರೆಶಪ್ ಇನ್ನೂ ಬ್ಲಾಗ್ ಎಡಿಟ್ ಮಾಡೋದೈತಿ. ಭಾಳ ಕೆಲಸ ಅದಾವೆ. ನೋಡೋದು ಏನೇನು ಆಕೈತಿ ಎಲ್ಲ ಕೆಲಸ ಮುಗಿಸ್ಕೊಂಡು ಸಿಗ್ತೇವೆ. 5 minutes later. ಇಲ್ಲಿ ಚೆಕ್ ಮಾಡಿ. ಇವತ್ತು ಮಂಗ್ಯ ಕಾಣೋದೇ ರೀ ಇವತ್ತು ಕಾಣತಿದ್ದು ನಮ್ಮ ಓಣ್ಯಾಗ. ये तो लेटेस्ट न्यूज़ है. ನಾವಾಗಂತೂ ಓಣ್ಯಾಗ ಹುಬ್ಳಿಯಾಗಿದ್ದು 5 ವರ್ಷ ಆಯ್ತಲ್ಲ. ಜಾಸ್ತಿ ಆಯ್ತು ಬಿಡ್ರಿ. ಹುಡ್ತಾಗಿಂತ ಇಲ್ಲಿದೆ ಒಂದು 5 ವರ್ಷಕ್ಕಿಂತ ಮುಂಚೆಗೆ ಹುಡ್ತಾಗ. ಇವಾಗ ಕಂಡೈತದು ಹಂಗೆ ನಾನು ಇಲ್ಲಿ ಚೆಕ್ ಮಾಡಿ. ಅದು ಹೋತ ಹಾಂ ಇಲ್ಲಿ ಚೆಕ್ ಮಾಡಿ. ಇವತ್ತು ಕಂಡಿದ್ದು ಅದು ಕರೆಕ್ಟ್ ಟೈಮಿಗೆ ಬಂದು. ಫೈನಲಿ ಫ್ರೆಶಪ್ ಅಂದರೂ ಆಗಿ ಓದಾಕಂತ ಕುಂತಿದ್ವಿ ಹೆಸರಿಗಷ್ಟೇ. ಹಂಗೆ ಈಗ ಗಾಡಿ ತೊಗೊಂಡು ಹೋಗ್ಬೇಕಂತ. ಯಾಕಂದ್ರೆ ಅಪ್ಪಾಜಿಯವರು ಹೊಸೂರು ಕೋರ್ಟ್ ಕಡೆ ಬರತ್ತಾರಂತ. ಮತ್ತು ಗಾಡಿ ತೊಗೊಂಡು ಅಲ್ಲಿ ಹೋಗಿ ಅವ್ರು ಕರ್ಕೊಂಬರ್ಬೇಕು. ಕನ್ನಡ ಅಂತೂ 5-6 ಚಾಪ್ಟರ್ ಅದಾವೆ ಲೆಸನ್ಗೆ. ಎಕನಾಮಿಕ್ಸು 5-6 ಚಾಪ್ಟರ್ ಅದಾವೆ. 3 ಚಾಪ್ಟರ್ ಅದಾವೆ. ಕನ್ನಡ ಅಂತೂ 5 ಅಂತೂ ಪಕ್ಕ ಅದಾವೆ. ಟೈಮ್ ಅಂತೂ 8:30 ಆಯ್ತು. ಹೋಗಿ ಬರೋಕೆ 9-9:30 ಊಟ ಮಾಡಿ 10 ಗಂಟೆ ಹಾಕಿತ್ತು ಕುಂದ್ರೋದು. ನೋಡೋ ಏನೇನು ಸೀನ್ ಹಾಕೈತಿ. ನಾಳೆ ಎಕ್ಸಾಮ. ಫಟಾಫಟ್ ಹೋಗಮ್ಮ, ಅಪ್ಪಾಜಿ ಕರ್ಕೊಂಬರಮ್ಮ. ಎಕ್ಸಾಮ್ದೆ ಟೋಕೋತೈತಿ. ಲಾಸ್ಟ್ ಎಕ್ಸಾಮ್ದೆ ಈ ಥರ ಆಗತೈತಿ ಬರೀ ನಾವು. अरे कहना क्या चाहते हो. ಫಟಾಫಟ್ ನಿಮ್ಗೆ ಸಿಗ್ತೇನೆ ಸೀದಾ ಅಪ್ಪಾಜಿ ಕಡೆ. ಓಕೆ ಫೈನಲಿ ಬಿಟ್ಟೇವಿ. ಅದ್ರ ಲೈಕ್ ಅಪ್ಪಾಜಿ ಕರ್ಕೊಂಬರಕಂದ್ರು ಹೊಂಟೀವಿ. ಓಕೆ ಗಾಯ್ಸ್ ಫೈನಲಿ ಅಪ್ಪಾಜಿ ಅಂತ ಕರ್ಕೊಂಬಂದೈತಿ. ಇನ್ನು ಚೆಕ್ ಮಾಡಿ. ಟೈಮ್ ಅಂತೂ ಭಾಳ ಆಗೈತಿ. ಆಲ್ಮೋಸ್ಟ್ 12:30 ಆಗಬೇಕಂತ. ನಂಗೆ ಗೊತ್ತಿಲ್ಲ ಬ್ಲಾಗ್ ಮುಗಿಸಿಲ್ಲ ಅಂತೇಳಿ. ಅಭ್ಯಾಸ ಅಂತೂ ಯಾವತ್ತಂತೂ ಆಗ್ಬಿಡ್ರಿ. ಹಂಗೆ ನಾಳೆ ಒಂದು ಲಾಸ್ಟ್ ಎಕ್ಸಾಮ್ ಇದೆ. ಅದು ಮುಗೀತು. ಟೆನ್ಷನ್ ಫ್ರೀ ಹಾಕಿ ಸ್ವಲ್ಪ. ಹಂಗೆ ಇವತ್ತಿನ ಬ್ಲಾಗ್ ಮುಗಿಸು ಟೈಮ್ ಅಂತ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಫಾರ್ ವಾಚಿಂಗ್. ಜೈ ಶ್ರೀರಾಮ್.